ಹಾಯ್ ಎಲ್ಲರಿಗೂ ನಮಸ್ಕಾರಗಳು, ಶುಭೋದಯ. ಇವತ್ತು ನಾನು ಸೋಡಾ ಅಥವಾ ಈಸ್ಟ್ ಏನು ಬಳಸದೆ ಸ್ಮೂತಾಗಿರುವ ರುಚಿಕರವಾಗಿರೋ ಇಡ್ಲಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನಾನು ಇಡ್ಲಿಗೆ ಯಾವಾಗಲೂ ಉದ್ದಿನ ಬೇಳೆ ತಗೊಳ್ಳಲ್ಲ, ಉದ್ದಿನ ಕಾಳೆ ತಗೊಳ್ಳೋದು. ನಾನಿಲ್ಲಿ 3/4 ಗ್ಲಾಸ್ ಉದ್ದಿನ ಕಾಳಿಗೆ 2 ಗ್ಲಾಸಷ್ಟು ಇಡ್ಲಿ ರೈಸ್ ತಗೊಂಡಿದ್ದೇನೆ. 1 ಬೌಲ್ ಅನ್ನ. ಮೊದಲು ಇದನ್ನು ಚೆನ್ನಾಗಿ ಇಡ್ಲಿ ರೈಸ್ ಮತ್ತು ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದಿಟ್ಟೆ. ಮೊದಲು ನೆನೆ ಹಾಕುವಾಗಲೂ ಒಂದು ಸಲ ತೊಳೆದಿದ್ದೀನಿ. ಇದನ್ನು ಚೆನ್ನಾಗಿ ತೊಳಿಬೇಕು, ಆಗ ಬಿಳಿ ಬಿಳಿಯಾದ ಇಡ್ಲಿ ಆಗುತ್ತೆ. ಮತ್ತು ನಾನು ಬಿಸಿ ಬಿಸಿಯಾದ ಅನ್ನ ಇಟ್ಟೆ, ವೈಟ್ ರೈಸ್. ಉದ್ದಿನ ಬೇಳೆ ಮತ್ತು ಅನ್ನವನ್ನು ನಾನು ಒಟ್ಟಿಗೆ ತುಂಬ ನುಣ್ಣಗೆ ರುಬ್ತೀನಿ ನಾನು. ಯಾಕಂದರೆ ಅದು ಇಡ್ಲಿ ರೈಸ್ ರುಬ್ಬಾಗ ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ. ಈಗ ನೋಡಿ, ನಾನು ಅನ್ನ ಹಾಕಿದ್ದೀನಿ, ಬಿಸಿ ಬಿಸಿ ಅನ್ನ. ಈಗ ಉದ್ದಿನಕಾಳು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ತಾಯಿದ್ದೀನಿ. ಎರಡನ್ನೂ ನಾವು ಸಪ್ರೇಟಾಗಿ ರುಬ್ಬಬೇಕು, ಆವಾಗಲೇ ಇಡ್ಲಿ ಚೆನ್ನಾಗಿ ಬರೋದು. ಈಗ ಇದನ್ನು ಚೆನ್ನಾಗಿ ರುಬ್ಬೋಣ. ಇದು ರುಬ್ಬಿದ ನಂತರ ಮತ್ತೆ ನಾವು ಇಡ್ಲಿ ರೈಸನ್ನು ರುಬ್ಬಬೇಕು. ಈಗ ನುಣ್ಣಗೆ ರುಬ್ಬಿದ್ದಾಯಿತು ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು. ಈ ಥರ ನೋಡಿ, ಇವಾಗಲೇ ಉಬ್ಬಿದ ಥರ ಇದೆ. ಇದಕ್ಕೆ ಏನೂ ಮಿಕ್ಸ್ ಮಾಡಿಲ್ಲ ನಾನು. ಇವಾಗ ನೆಕ್ಸ್ಟ್ ಇಡ್ಲಿ ರೈಸ್ ಮಾತ್ರ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ, ಒಂದು ಸಣ್ಣ ಚಿರೋಟಿ ರವೆ ಒಂದು ತರಿಯಷ್ಟಿರಲಿ. ಆ ಥರ ತರಿ ಇದ್ರೇ ಚೆನ್ನಾಗಿರೋದು ಇಡ್ಲಿ. ನಾವು ಇಡ್ಲಿ ಮಾಡುವಾಗ ಅದನ್ನು ಕಲಸೋದ್ರಲ್ಲಿರೋದು, ಚೆನ್ನಾಗಿ ಕಲಸಬೇಕು ನಾವು. ನಾವೆಷ್ಟು ಕಲಸ್ತೀವಿ, 10-15 ನಿಮಿಷ ಕಲಸಿದಷ್ಟು ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಮೇಲಕ್ಕೆ ಬರುತ್ತೆ. ನಾನು ಯಾವತ್ತೂ ಸೋಡಾ ಈಸ್ಟ್ ಏನನ್ನು ಬಳಸಿರಲ್ಲ ಇಡ್ಲಿಗೆಲ್ಲ, ಅದು ಒಳ್ಳೆಯದು ಅಲ್ಲ ಆರೋಗ್ಯಕ್ಕೆಲ್ಲ. ಇವಾಗ ನೋಡಿ, ಇಡ್ಲಿದು ರೈಸ್ ರುಬ್ಬಿ ಆಯಿತು. ಇವಾಗ ಇದನ್ನು ಚೆನ್ನಾಗಿ ಕಲಸಿಡಬೇಕು. ಆದರೆ ಉಪ್ಪು ಹಾಕುವಾಗಿಲ್ಲ. ಉಪ್ಪು ಹಾಕಿದರೆ ಇಡ್ಲಿ ಹುಳಿ ಬರುತ್ತೆ. ಕೆಲವರಿಗೆ ಹುಳಿ ಇಡ್ಲಿ ಇಷ್ಟ. ಯಾರಿಗೆ ಹುಳಿ ಇಡ್ಲಿ ಇಷ್ಟನೋ ಅವರು ಉಪ್ಪು ಹಾಕಿ. ಇವಾಗ ನೋಡಿ, ಬಿಸಿ ನೀರು ಮೇಲೆ ಒಂದು ಅರ್ಧ ಬಿಸಿಯಾಗಿರುತ್ತೆ ನೀರು, ಕುದಿಬಾರ್ದು. ಈ ಇಡ್ಲಿ ಹಿಟ್ಟನ್ನು ಇಟ್ಟು ಮುಚ್ಚಿಡ್ತೀನಿ. ಬೆಳಿಗ್ಗೆ ಚೆನ್ನಾಗಿ ಉಬ್ಬಿರುತ್ತೆ. ಬೇರೆ ಅದಕ್ಕೆ ಇಷ್ಟು ಅದು ಏನು ಹಾಕಬೇಕಾಗಿಲ್ಲ. ಚೆನ್ನಾಗಿ ನೀರನ್ನ ಬಿಸಿ ಮಾಡಬೇಕು, ಕುದಿಸಬಾರ್ದು. ಕುದಿಸಿದರೆ ಇಡ್ಲಿ ಹಿಟ್ಟು ಮತ್ತು ಅದಲ್ಲೇ ಇಡ್ಲಿ ಆಗಿಬಿಡುತ್ತೆ. ಈಗ ನೋಡಿ, ಬೆಳಿಗ್ಗೆ ನೋಡಿ ಎಷ್ಟು ನಾನು ರಾತ್ರಿ ಕಲಸಿಡುವಾಗ ಎಷ್ಟಿತ್ತು ಹಿಟ್ಟು, ಇವಾಗ ಎಷ್ಟಾಗಿದೆ ನೋಡಿ. ಈಗ ಬೆಳಿಗ್ಗೆ ಆಯಿತು. ಇವಾಗ ಸ್ವಲ್ಪ ಉಪ್ಪು ಹಾಕಿದೆ. ಈಗ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಮತ್ತು ಇಡ್ಲಿ ಮಾಡಿದ ಮೇಲೆ ಅದಕ್ಕೆ ಸಾಂಬಾರು, ಗ್ರೀನ್ ಚಟ್ನಿಯೋ ಕೆಂಪು ಚಟ್ನಿ ಯಾವುದಾದ್ರೂ ಒಂದು ಮಾಡಿ. ಮೀನು ಸಾರು ಚೆನ್ನಾಗಿರುತ್ತೆ. ಇವಾಗ ನಾನು ನೋಡಿ ಇಡ್ಲಿನ ಒಯ್ದಿಟ್ಟೆ. ಇದರಲ್ಲಿ 3 ತಟ್ಟೆ ಇದೆ. ಒಂದು ಸಲ ಆಗುವಾಗ 26 ಇಡ್ಲಿ ಆಗುತ್ತೆ. ಆಮೇಲೆ ಕೆಂಪು ಚಟ್ನಿಗೆ ನಾನು ತೆಂಗಿನ ತುರಿ, ಗುಂಟೂರು ಮೆಣಸಿನಕಾಯಿ, 1 ಬೆಳ್ಳುಳ್ಳಿ ಎಸಳೋದು ಅರ್ಧ ಭಾಗ, 1 ಸಣ್ಣ ತುಂಡು ಈರುಳ್ಳಿ, ಸ್ವಲ್ಪ 1 ಚಿಟಿಕೆ ಅಷ್ಟು ಹುಣಸೆಹಣ್ಣು, ಉಪ್ಪು ಹಾಕಿ ಇವಾಗ ರುಬ್ಬಿಟ್ಟಿದ್ದೀನಿ ನಾನು. ಇವಾಗ ಅದಕ್ಕೆ ಒಗ್ಗರಣೆ ಹಾಕೋಣ. ಇಲ್ಲಿ ನಾನು ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಕರಿಬೇವು ಸೊಪ್ಪು ತಗೊಂಡಿದ್ದೇನೆ ಒಗ್ಗರಣೆಗೆ. ಕೆಂಪು ಚಟ್ನಿ ಚೆನ್ನಾಗಿರುತ್ತೆ ಇಡ್ಲಿಗೆ. ಗ್ರೀನ್ ಚಟ್ನಿ ಮಾಡುವಾಗ ನಾವು ಶುಂಠಿ ಹಾಕಬೇಕು. ಇವಾಗ ನೋಡಿ, ಕೆಂಪು ಚಟ್ನಿ ಈಗ ರೆಡಿ ಆಗುತ್ತೆ. ಇದೆಲ್ಲ ತುಂಬ ಈಸಿ ಮೆಥಡ್ ಇದು. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು. ಹೊರಗಡೆಲ್ಲ ಇಡ್ಲಿ ತಿನ್ನೋದ್ರ ಬದಲು ಹೊರಗಡೆ ಇಡ್ಲಿಗೆ ನೋಡಿ ಸೋಡಾ ಇದೆಲ್ಲ ಹಾಕಿರ್ತಾರೆ. 10 ರೂಪಾಯಿಗೆ ಸಿಗಲಿ, 5 ರೂಪಾಯಿಗೆ ಸಿಗಲಿ, 100 ರೂಪಾಯಿಗೆ ಸಿಗಲಿ, ಸೋಡಾ ಬಳಸಿನೇ ಇರ್ತಾರೆ ಅವರು. ಮತ್ತು ಬೇರೆ ಏನು ಹೇಳೋದು, ಜಾಸ್ತಿ ಉದ್ದಿನಬೇಳೆ ಎಲ್ಲ ಹಾಕೋದಿಲ್ಲ ಅವರು. ಈಗ ನಮ್ಮ ರೆಡ್ ಚಟ್ನಿ ರೆಡಿಯಾಗಿದೆ ನೋಡಿ. ಸೂಪರ್ ಚಟ್ನಿ. ಕಲರ್ ಹೇಗಿದೆ ನೋಡಿ. ನಾನು ಸಣ್ಣ ಅರ್ಧ ತೆಂಗಿನಕಾಯಿಯ ತುರಿಗೆ 7 ಗುಂಟೂರು ಮೆಣಸಿನ್ಕಾಯಿ ಹಾಕಿದೆ. ನೀವು ಬೇಕಂದರೆ 5-6 ಹಾಕಿದರೆ ಸಾಕು. ನಮಗೆ ಸ್ವಲ್ಪ ಎಲ್ಲದಕ್ಕೂ ಖಾರ ಜಾಸ್ತಿ. ಆ ಕಡೆ ಇಡ್ಲಿನೂ ಕೂಡ ಬೆಂದಿದೆ ನೋಡಿ. ಇವಾಗ ಇಡ್ಲಿನ ಹೊರಗಡೆ ತೆಗಿಯೋಣ. ಯಾವ ಥರ ಬಂದಿದೆ ನೋಡಿ. ಏನೂ ಹಾಕಿಲ್ಲ, ಸೋಡಾ ಹಾಕಿಲ್ಲ, ಏನೂ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ನೋಡಿ. ತುಂಬ ಸ್ಮೂತಾಗಿ ಬಂತು.
ಒಂದು 5 ನಿಮಿಷ ಹಾಗೆ ಇಟ್ಟಿರಬೇಕು. ಬಿಸಿಯೆಲ್ಲ ಆರಿದ ಮೇಲೆ ನಂತರ ಒಂದು ಸ್ಪೂನಲ್ಲಿ ತೆಗೆದ್ರೆ ಸಾಕು. ಎಲ್ಲರೂ ಈ ಇಡ್ಲಿ ಚಟ್ನಿನ ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಎಲ್ಲರೂ. ನಾನು ಇಂಪ್ರೂವ್ ಮಾಡ್ತಾ ಹೋಗ್ತೀನಿ. ಟಾಟಾ, ಬಾಯ್, ಟೇಕ್ ಕೇರ್, ಸಿ ಯು.